ನಮ್ಮ ತಾಲೂಕು ಪಂಚಾಯತಿ ಯುವ ಸಾಹೇಬರಾಗಿರ್ತಕ್ಕಂಥ ಹೈಕೋರ್ಟ್ ಸರ್ ಅದೇ ರೀತಿ ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎ ಕುಮಾರ್ ಸರ್ ಅವರು ಹಾಗೂ ನಮ್ಮ ಮಧ್ಯಾಹ್ನದ ಕೃಷಿ ಊಟ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಮಹಾದೇವ್ ಜನಗೋಡ್ ಸರ್, ಅದೇ ರೀತಿ ನಮ್ಮ ಸಿಡಿಕೋ ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಕಾಂಗ್ರೆಸ್ ಅವರನ್ನು ನಮ್ಮ ಬಿ ಒ ಕಚೇರಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಅವರನ್ನು ಸಹ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಚಿಕ್ಕೋಡಿ ಪರಿಸರ ಕಚೇರಿಯ ಸಿಬ್ಬಂದಿಗಳು ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಮೇಲಧಿಕಾರಿಗಳನ್ನು ಸಹ ಮಾನ್ಯ ಸಾಹೇಬರಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಈ ಒಂದು ತಮ್ಮೆಲ್ಲರೂ ಬಂದಿರುವಂತೆ ನಮ್ಮ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ಸದರ ಕ್ಷೇತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಇವತ್ತು 60% ಜಾಸ್ತಿಯಾಗಿ ಅವುಗಳು ಫೀಲ್ಡ್ನಲ್ಲಿ ನಿಂತ್ಕೊಂಡು ಸುಮಾರು 5-6 ತಿಂಗಳಿಂದಲೂ ಅವುಗಳು ಮ್ಯಾಪಿಂಗ್ ಕಾರ್ಯದಲ್ಲಿ ಭಾಗಿಯಾಗಿ ಇವತ್ತು 100% ಸಾಧಿಸಿದೆ. ತಮಗೆ ಸರ್ಕಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ದಶರಥ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಅವರಿಗೆ ವಿನಂತಿಸಿದ್ದಾರೆ. ನಮಸ್ಕಾರ. ಚುನಾವಣಾ ಉದ್ದೇಶಗಳಿಗೆ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ವಿಷಯವನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ 11ನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಉಪಯೋಗದ ಸನ್ಮಾನಿತರು ಸಂತಂತರವರೇ, ವೇದಿಕೆ ಇರತಕ್ಕಂಥ ಸಿದ್ದರಾಮಯ್ಯ ಅವರೇ, ಯುವರವರೇ, ಬಿ ಒ ಅವರೇ ಮತ್ತು ಸಿಡಿಪಿ ಕಾಂಗ್ರೆ ಅವರೇ ಮತ್ತು ಕೆಲಸ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ಫ್ಯಾಮಿಲಿ ಮ್ಯಾಪಿಂಗ್ ಮಾಡ್ಕೊಳ್ಬೇಕು, ಹೌಸಿಂಗ್ ಮ್ಯಾಪಿಂಗ್ ಮಾಡ್ಕೊಳ್ಬೇಕು, ಯಾರು ಮನೆಗಳೇ ಕೊಡಬೇಕು. ಕೊಟ್ಟ ಮೇಲೆ ಅವ್ರು ತುಂಬಿ ಅದನ್ನು ಕೊಟ್ಟರೆ ಕರೆಕ್ಟ್ ಇರುವಂತಾರೆ ಇವರೇ ಕುತ್ಕೊಂಡು ಅದನ್ನು ಫಾರ್ಮ್ ಭರ್ತಿ ಮಾಡಬೇಕು. ಆಮೇಲೆ ನಾನು ಹೊರಗೆ ತರಬೇಕು. ಇಂಥ ಕ್ಲಿಷ್ಟಕರವಂತಹ ಕೆಲಸ ಇದ್ದ ಸಹಿತ ಅವರ ಹಸನ್ಮುಖಿಯಾಗಿ 13 ಜನ ಏನು ಕೆಲಸ ಮಾಡಿದರೆ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ. ಮತ್ತು ಇದಕ್ಕೆ ಏನಿದೆ ಅವ್ರ ಮನೆಗಳನ್ನು ಸಪೋರ್ಟ್ ಇರುತ್ತೆ. ಇವಾಗ ಮನೆಯವರು ಮನೆಯಾಗಿ ಕೆಲಸ ಮಾಡ್ತಿರ್ಬೋದು, ನೀವು ಕೆಲಸ ಮಾಡ್ಬೋದು. ಹೀಗೆ ಒಬ್ಬ ಮನೆಯವರೇ ಆಗಿ ಅವ್ರು ಏನು ಯಶಸ್ವಿ ಆಗಿರ್ತಾರೆ ಈ ಕೂಡ ಅವಶ್ಯವಾಗಿ ಅಭಿವೃದ್ಧಿ ಮಾಡ್ತೀವಿ. ಮತ್ತು 13 ಜನ ಏನಿದೆ ಇದು ಒಳ್ಳೆಯ ಕೆಲಸ ಮಾಡಿದರೆ 100ರಷ್ಟು ಕೆಲಸ ಮಾಡಿರೋದ್ರಿಂದ ಅವರಿಗೆ ಕರ್ತವ್ಯವಾಗ್ತದೆ. ಮತ್ತು ಅಂಥವ್ರನ್ನ ಹೊಂದಿಸಿ ಉಳಿದವ್ರ ಕಡೆಯಿಂದ ನಾವು ಕೆಲಸವನ್ನು ತೆಗೆದುಕೊಳ್ತಕ್ಕಂಥವ್ರು ಮಾಡುತ್ತಾರೆ. ಅವರನ್ನು ನೋಡಿಕೊಂಡು ಉಳಿದವರು ಕೂಡ ಕೆಲಸ ಮಾಡಲಿ ಅಂತ ತಮ್ಮೆಲ್ಲರೂ ರೈತ ಅವ್ರಿಗೆ ಮಾತುಕೊಂಡು ಕೊಡೋದು ಒಳ್ಳೆಯ ಕೆಲಸ. ಇದರಲ್ಲಿ ಏನಿದೆ ಗ್ರೂಪ್ನಲ್ಲಿ ಹಾಕಿ PTL ಹಾಕಿದಾಗ ಯಾವ ರೀತಿ ಅದು ಒಂದು ಮಾದರಿ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಚಿಕ್ಕೋಡಿ ಯಾವಾಗಲೂ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಲೋ ಇರ್ತದೆ. ಅದು ಹೋಗಿ ಚೇರ್ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲರೂ ಫ್ಯಾಕ್ಟರ್ ಮಾಡ್ತಾರೆ. ಅದೊಂದು ವಿಶೇಷ. ಸ್ಟಾರ್ಟಿಂಗ್ ಇದು ಮಾಡ್ತಾರೆ. ಆದರೂ ನಮ್ಮ ಕುಡಿಯೋರಿಗೆ ಇನ್ಮೇಲೆ ಸೇವೆ ಮುಂದುವರಿದ್ದು 60 ವರ್ಷ ಸರ್ಕಾರಿ ನೌಕರ ಸಂಘಕ್ಕೆ ಅವರ ಮೈಂಡ್ ಸೈಟ್ ಎಲ್ಲ ಎಕ್ಸಾಮಿನ್ ಮಾಡಿಬಿಟ್ಟು ನಿವೃತ್ತಿಗೊಳಿಸಿದ್ದಾರೆ. ಮುರಳಿ ಅವ್ರು ನೋಡಿದ್ರೆ ಅವ್ರು ಸ್ವಲ್ಪ ವಯಸ್ಸಾದ ಕಾಣ್ತಾರೆ, ದೇಹದ ಆಕಾರದಲ್ಲಿ. ಮೈಂಡ್ ಇನ್ನೂ ಈಗ 18 ವರ್ಷದ ನಮ್ಮ AC ಅವರಾಗಲಿ ನಾವಾಗಲಿ ಎಲ್ಲರೂ ಕೂಡ ಕೆಲಸದಲ್ಲಿ ನಾವು ಯಾವತ್ತೂ ಕೂಡ ನೆಗೆಟಿವ್ ಆಲೋಚನೆ ಮಾಡಿಲ್ಲ. ಶಿಕ್ಷಣ ಇಲಾಖೆ ಬಗ್ಗೆ ಇಲ್ಲ, ಎಲ್ಲ ನಾನು ಯಾವ್ದಾದ್ರು ಒಂದು ನೋಟಿಸ್ ಮಾಡಿದೆ ಯಾವುದೋ ಒಂದು ಇದು ಅಂತ ಅಂದರೆ ಸುಮ್ಮನೆ ಇಲ್ಲಿಗೆ ಅಂತಾರೆ, ಎದುರಿಸ್ತಾರೆ. ಆಮೇಲೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಪಾಸಿಟಿವ್ ಅಧಿಕಾರಿಗಳು ಬಹಳ ಮುಖ್ಯ. ಈಗಾಗಲೇ ನಮಗೆ ಒಂದೇ ಒಂದು ಗಡಿಬಿಡಿ ಲಾಸ್ಟ್ ಟೈಮು ಭಾಳ ಒಂದು 25 ಜನಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಶಾಲೆ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಡೇಗೆ ಚಿಕ್ಕೋಡಿ ಮನೆಗೊಂಡು ನಮ್ಗೆ ಆ ಭಯ ಇತ್ತು ಶಾಲಕಕ್ಕೆ ಕಾರ್ಯಕ್ರಮಕ್ಕೆ ಇದಾಗಿದೆ. ಬಟ್ ಇದಾಗಂಗಿಲ್ಲ. ಮತದಾರ ಪಟ್ಟಿ ಏನಿದ್ದಾರೆ ಅದನ್ನೆಲ್ಲರೂ ಕೂಡ ನೀವು ಭಾಳ ವಾಗ್ಪೂಜೆಯಲ್ಲಿ ಕೆಲಸ ಮಾಡಿದ್ದೀರಿ. ನಮಗೂ ಇಷ್ಟು ಬೇಗನೆ ಮುಗಿಸ್ತಿದ್ದೀವಿ. ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣ ನಾವು ಸ್ಟೇಟ್ ಗ್ರೂಪಲ್ಲಿ DC ಅವರು ಹೇಳಿದ್ರೆ ನಾವು ಕೂಡ ಶೇರ್ ಮಾಡ್ಕೊಳ್ಬೇಕಾಗಿದೆ. ಚಿಕ್ಕೋಡಿ ತಾಲೂಕಿನ ಕೆಲಸ ನಡೀತಾ ಇದ್ದೀವಿ. ನೀವು ಯಾರು ಮೇಲ್ವಿಚಾರಕರು ಕೂಡ ಎಲ್ಲರೂ ಕೂಡ
ಕಾಲದಲ್ಲಿ ಸಹಾಯ ಮಾಡಿದ್ದೀರಿ, ಮಾರ್ಗದರ್ಶನ ಮಾಡಿದ್ದೀರಿ. ನೀವು ಕೂಡ ಲೇಡೀಸು ಕೂಡ ಸಾಕಷ್ಟು ಒತ್ತಡಗಳಿದ್ರು. ಫಸ್ಟ್ ಟೈಮ್ ಲೇಡೀಸ್ ಯಾರು ಇವ್ರು ಯಾರು ಹಲೋ ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡು ಶಿಕ್ಷಣ ಪ್ರಶಸ್ತಿಗೆ ಅಪ್ಲೈ ಮಾಡೋದಿಲ್ಲ ನೀವು. ಇವೆಲ್ಲ ಅಂತ ಅವ್ರಿಗೆ ಕನ್ಸಲ್ಟ್ ಮಾಡುತ್ತೆ ಗೌರ್ಮೆಂಟ್ ಸರ್. ಗುರು ಬಂದಿಲ್ಲ